ಈ ವಿಡಿಯೋ ಮಾಡುವ ಉದ್ದೇಶ ವಾಣಿಜ್ಯ ವಿದ್ಯಾರ್ಥಿಗಳಿಗಾಗಿ ಅಕೌಂಟ್ ಸಬ್ಜೆಕ್ಟ್ ಸ್ವಲ್ಪ ಸುಲಭವಾಗಲಿ ಅನ್ನೋ ಕಾರಣಕ್ಕೆ. ಇಂದು ನಮ್ಮ ಚರ್ಚೆಯ ವಿಷಯ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ರಾಯಲ್ಟಿ ಅಕೌಂಟ್ಸ್ ಎಂಬ ಚಾಪ್ಟರ್ನ ಬಗ್ಗೆ. ರಾಯಲ್ಟಿ ಎಂದರೆ ರಾಜಧನ ಅಥವಾ ರಾಜಸ್ವ ಎಂದು ಕರೆಯುತ್ತೇವೆ. ಮೀನಿಂಗ್ ಆಫ್ ರಾಯಲ್ಟಿ: ರಾಯಲ್ಟಿ ಈಸ್ ಎ ಅಮೌಂಟ್ ಪೇಯಬಲ್ ಬೈ ಎ ಪರ್ಸನ್ who uses the rights of assets belonging to another person. It's called royalty. ರಾಜಸ್ವ ಎಂದರೆ ಪರರ ಸ್ವತ್ತನ್ನು ಅಥವಾ ಬೇರೊಬ್ಬರ ಸ್ವತ್ತನ್ನು ಬಳಸಿಕೊಂಡಿದ್ದಕ್ಕಾಗಿ ಕೊಡುವಂತಹ ಒಂದು ನಿರ್ದಿಷ್ಟವಾದ ಮೊತ್ತಕ್ಕೆ ನಾವು ರಾಜಸ್ವ ಎಂದು ಕರೆಯುತ್ತೇವೆ. ರಾಜಸ್ವದಲ್ಲಿ ಒಟ್ಟು 3 ಪ್ರಕಾರಗಳು. There are 3 types of royalty, namely mining royalty, copyright royalty, then patent royalty. Mining royalty ಅಂದರೆ it is the amount payable by the user of a property or tenant of a mining land to the owner of a property or landlord for using the such a property. ಹಾಗೆ ಎರಡನೇದಾಗಿ the copyright royalty, it is the amount payable by the user of the property or publisher of the book to the owner of a property or author of such a book for using such a copyright. ಹಾಗೂ ಮೂರನೇದಾಗಿ ಪೇಟೆಂಟ್ ರಾಯಲ್ಟಿ. ಪೇಟೆಂಟ್ ರಾಯಲ್ಟಿ ಅಂದರೆ ಇಟ್ ಈಸ್ ದ ಅಮೌಂಟ್ ಪೇಯಬಲ್ ಬೈ ದ ಯೂಸರ್ ಆಫ್ ಅ ಪ್ರಾಪರ್ಟಿ ಆರ್ ಮ್ಯಾನುಫ್ಯಾಕ್ಚರರ್ ಆಫ್ ಅ ಗೂಡ್ಸ್ ಟು ದ ಓನರ್ ಆಫ್ ಅ ಪ್ರಾಪರ್ಟಿ ಆರ್ ಪೇಟೆಂಟಿ ಫಾರ್ ಯೂಸಿಂಗ್ ದ ಸಚ್ ಅ ಪೇಟೆಂಟ್ ರೈಟ್ಸ್. ರಾಯಲ್ಟಿ ಅಕೌಂಟ್ಸ್ನ ಕೆಲವೊಂದು ಸರ್ಟನ್ ಟರ್ಮ್ಸ್. ಮೊದಲನೇದಾಗಿ ಮಿನಿಮಮ್ ರೆಂಟ್. ಇಟ್ ಈಸ್ ಅ ಫಿಕ್ಸ್ಡ್ ಮಿನಿಮಮ್ ಅಮೌಂಟ್ ಪೇಯಬಲ್ ಟು ದಿ ಓನರ್ ಆಫ್ ಅ ಪ್ರಾಪರ್ಟಿ ಆರ್ ಲ್ಯಾಂಡ್ಲಾರ್ಡ್ ಆಫ್ ಅ ಪ್ರಾಪರ್ಟಿ ಬೈ ದ ಯೂಸರ್ ಆಫ್ ದ ಪ್ರಾಪರ್ಟಿ ಆರ್ ಟೆನೆಂಟ್ ವೆನ್ ದ ಆಕ್ಚುಯಲ್ ರಾಯಲ್ಟಿ ಡಸ್ ನಾಟ್ ರೀಚ್ ದ ಮಿನಿಮಮ್ ಅಮೌಂಟ್. For example, actual royalty rupees 6,000 and minimum payment is fixed 10,000 as per the agreement. So, the user should pay 10,000 to the owner of the property in that period. ಎರಡನೇದಾಗಿ ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ means the difference between the minimum rent and actual royalty is called short workings. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅನ್ನ ಒಂದು ಸಿಂಪಲ್ ಆದ ಫಾರ್ಮುಲಾದಲ್ಲಿ ನೋಡಬಹುದು. ಶಾರ್ಟ್ ವರ್ಕಿಂಗ್ಸ್ ಮೀನ್ಸ್ ಮಿನಿಮಮ್ ರೆಂಟ್ ಮೈನಸ್ ಆಕ್ಚುಯಲ್ ರಾಯಲ್ಟಿ. ಇಲ್ಲಿ ಮಿನಿಮಮ್ ರೆಂಟ್ 10,000 ಇದೆ ಹಾಗೂ ಆಕ್ಚುಯಲ್ ರಾಯಲ್ಟಿ 6,000 ಇದೆ. ಸೊ ಮಿನಿಮಮ್ ರೆಂಟ್ 10,000, ಆಕ್ಚುಯಲ್ ರಾಯಲ್ಟಿ 6,000. 10,000 ಮೈನಸ್ 6,000 ಮಾಡಿದ್ರೆ 4,000. ದಿಸ್ 4,000 ರಿಪ್ರೆಸೆಂಟ್ ಶಾರ್ಟ್ ವರ್ಕಿಂಗ್ಸ್. ಹಾಗೂ ಮೂರನೇದಾಗಿ ಸ್ಟ್ರೈಕ್ ಆರ್ ಲಾಕ್ಔಟ್ ಪೀರಿಯಡ್. The work is obviously stopped during this period and normally the output reduced in that year of period. In agreement, the generally provided minimum rent is reduced in strike event of period. There is a chances of proportionately reduction in the according to time period. ಎರಡನೇದಾಗಿ reduced to actual royalty itself a minimum rent in that particular period of year. ವಿಷಯ ಬಿಕಾಮ್ ಪ್ರಥಮ ಸೆಮಿಸ್ಟರ್ನ ರಾಯಲ್ಟಿ ಅಕೌಂಟ್ಸ್ನ 5 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಬಗ್ಗೆ. ಇದು 2024 KUD 5 ಮಾರ್ಕ್ಸ್ಗೆ ನಿಮಗೆ ನಿಮ್ಮ ಸೀನಿಯರ್ಸ್ಗೆ ಬಂದಂಥ ಕ್ವಶನ್ ಪೇಪರ್. ಇವತ್ತು ಆ ಕ್ವಶನ್ ಬಗ್ಗೆ ಚರ್ಚೆ ಮಾಡೋಣ. ದ ಕೋಲ್ ಕಂಪನಿ ಲೀಸ್ಡ್ a mine on a royalty of rupees 1 per ton of coal raised with a minimum rent of rupees 1,000 per annum. The right of recoupment of short workings was out of a royalties of first 3 years only. ಇಲ್ಲಿ ನಮ್ಮ ಆದಂತಹ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಓನರ್ ಕಡೆಯಿಂದ ಟೆನೆಂಟ್ಗೆ 3 ವರ್ಷಗಳ ಅವಧಿ ಇದೆ. ಮೊದಲ 3 ವರ್ಷಗಳು. ದ ಕ್ವಾಂಟಿಟಿ ರೇಸ್ಡ್ ವೇರ್ ಇನ್ ಫಸ್ಟ್ ಇಯರ್ 800 tons,
second year 1000 tons, and third year there is a 6000 tons was output made by the tenant. From the above information, calculate royalty and short workings for the above period. ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ನಮಗೆ ಮೊದಲನೇದಾಗಿ ಗಿವನ್ ಇನ್ಫಾರ್ಮೇಶನ್ ಅನ್ನ ನಾವು ಕ್ಲೀನ್ ಆಗಿ ಬರ್ಕೋಬೇಕು. ಮೊದಲನೇದಾಗಿ ಗಿವನ್ ಇನ್ಫಾರ್ಮೇಶನ್, ಮೊದಲನೇದಾಗಿ ಓನರ್ ಆಫ್ ಪ್ರಾಪರ್ಟಿ. ಓನರ್ ಆಫ್ ಪ್ರಾಪರ್ಟಿ, ಇಲ್ಲಿ ಓನರ್ ಆಫ್ ಪ್ರಾಪರ್ಟಿ ಲ್ಯಾಂಡ್ ಲಾರ್ಡ್. ಅದೇ ರೀತಿ ಯೂಸರ್ ಆಫ್ ಪ್ರಾಪರ್ಟಿ ಇಸ್ ಈಕ್ವಲ್ ಟು ಕೋಲ್ ಕಂಪನಿ. ಕೋಲ್ ಕಂಪನಿ. ಕೋಲ್ ಕಂಪನಿ. ರಾಯಲ್ಟಿ rupees 1 per ton. Ton raised. Next, minimum rent rupees, minimum rent rupees 1000 rupees. Per year. Recovery of short workings first 3 years. ಇಲ್ಲಿ ಮೊದಲನೇದಾಗಿ ಓನರ್ ಆಫ್ ದ ಪ್ರಾಪರ್ಟಿ ಆ ಕೋಲ್ ಕಂಪನಿ ಅವರು ಯಾರ ಹತ್ರ ಲೀಸ್ ತಗೊಂಡಿದ್ದಾರೆ, ಇಲ್ಲಿ ಯಾರ ಹೆಸರು ಕೊಡದೇ ಇದ್ದ ಪಕ್ಷದಾಗೆ ನಾವು ಲ್ಯಾಂಡ್ ಲಾರ್ಡ್ ಅಂತ ಬರ್ಕೋಬೇಕು. ಯೂಸರ್ ಯಾರು ತಗೊಂಡಿದಾರಲ್ಲ ಲೀಸ್ಗೆ ಅವ್ರ ಹೆಸರನ್ನ ದ ಕೋಲ್ ಕಂಪನಿನ ಯೂಸರ್ ಆಫ್ ಪ್ರಾಪರ್ಟಿ ಅಂತ ತಗೋಬೇಕು. ನೆಕ್ಸ್ಟ್ ರಾಯಲ್ಟಿ. ರಾಯಲ್ಟಿ ಎಷ್ಟಿದೆ ಇಲ್ಲಿ? ರಾಯಲ್ಟಿ ಆಫ್ ರೂಪೀಸ್ 1 per ton. rupees 1 per ton ರಾಯಲ್ಟಿ ಆಗಿ ತಗೋಬೇಕು. ನೆಕ್ಸ್ಟ್ ಮಿನಿಮಮ್ ರೆಂಟ್ 1000 rupees ಫಿಕ್ಸ್ ಮಾಡಿದ್ದಾರೆ, ಇಲ್ಲಿ 1000 rupees ಬರ್ಕೋಬೇಕು. ನೆಕ್ಸ್ಟ್ ರಿಕವರಿ ಪೀರಿಯಡ್ ಫಸ್ಟ್ 3 years ಅಂತ ಬರ್ಕೋಬೇಕು. ಸ್ಟೂಡೆಂಟ್ಸ್, ಆಫ್ಟರ್ ದ ಗಿವನ್ ಇನ್ಫಾರ್ಮೇಶನ್ ಈ ತರ ಒಂದು ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ಪೇಯಬಲ್ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಚಾರ್ಟ್ ಅನ್ನ ಹಾಕೋಬೇಕು. ಆ ಚಾರ್ಟ್ ಒಳಗಡೆ ಮೊದಲನೇದಾಗಿ ಇಯರ್ ಕಾಲಮ್, ಎರಡನೇದಾಗಿ ಔಟ್ಪುಟ್ ಕಾಲಮ್, ಮೂರನೇದಾಗಿ ರಾಯಲ್ಟಿ ಕಾಲಮ್, ನಾಲ್ಕನೇದಾಗಿ ಮಿನಿಮಮ್ ರೆಂಟ್ ಕಾಲಮ್, ಐದನೇದಾಗಿ ಸರ್ಪ್ಲಸ್ ಅಂಡ್ ಆರನೇದಾಗಿ ಶಾರ್ಟ್ ವರ್ಕಿಂಗ್ಸ್. ಈ ಶಾರ್ಟ್ ವರ್ಕಿಂಗ್ಸ್ ಒಳಗಡೆ ಡೆಫಿಸಿಟ್ ಕಾಲಮ್, ರಿಕವರಿ ಕಾಲಮ್ ಅಂಡ್ ಈ ರಿಕವರಿ ಕಾಲಮ್, ತದನಂತರ ಪೇಡ್ ಟು ಲ್ಯಾಂಡ್ ಲಾರ್ಡ್. ಒಟ್ಟು ಈ 9 ಕಾಲಮ್ಸ್ ಇರುವಂತ ಒಂದು ಚಾರ್ಟ್ ಹಾಕೋಬೇಕು. ಈ ಮೊದಲನೇದಾಗಿ ಇಯರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ದೆನ್ ಥರ್ಡ್ ಇಯರ್. ಮೊದಲನೇ ವರ್ಷ 800 tons, ಎರಡನೇ ವರ್ಷ 1000 tons, ಮೂರನೇದಾಗಿ 6000 tons ಕೋಲನ್ನ ರೇಸ್ ಮಾಡಿದ್ದಾರೆ. ಅದೇ ತರ ರಾಯಲ್ಟಿ 1 rupees per ton. 1 rupees per ton ಅಂದ್ರೆ ಎಷ್ಟು? 1 rupees per ton ಅಂದ್ರೆ ಮೊದಲನೇ ವರ್ಷ 800 ton ರೇಸ್ ಆಗಿದೆ. 1 into 800 800. ಅದೇ ರೀತಿ 1 into 1000 1000. ಅದೇ ರೀತಿ 1 into 6000 6000. ಅಂದ್ರೆ ನಮ್ದು ಮೊದಲನೇ ವರ್ಷ 800 ರೂಪಾಯಿ ರಾಯಲ್ಟಿ ಕವರ್ ಆಯಿತು, ಎರಡನೇ ವರ್ಷ 1000 ರೂಪಾಯಿ ರಾಯಲ್ಟಿ ಅರ್ನ್ ಆಯಿತು, ಅದೇ ರೀತಿ ಮೂರನೇ ವರ್ಷ 6000 ರೂಪಾಯಿ ರಾಯಲ್ಟಿ ಅರ್ನ್ ಆಯಿತು. ಅದೇ ರೀತಿ ಮಿನಿಮಮ್ ರೆಂಟ್ ಈಸ್ ಫಿಕ್ಸ್ಡ್ ಫಾರ್ ಆಲ್ ದ ಇಯರ್ಸ್ 1000 rupees. 1000 rupees. Write it as 1000 1000 1000. ಅದೇ ರೀತಿ ಇಲ್ಲಿ ಸರ್ಪ್ಲಸ್ ಡೆಫಿಸಿಟ್ ಬರುತ್ತೋ ಇಲ್ಲಿ ನಾವು ಕಂಡುಹಿಡಬೇಕು. ಯಾವಾಗ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಹೆಚ್ಚಿಗೆ ಇರುತ್ತಲ್ಲ ಅವಾಗ
ಸರ್ಪ್ಲಸ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಕಡಿಮೆ ಇದ್ದಾಗ ನಮಗೆ ಡೆಫಿಸಿಟ್ ಬರುತ್ತೆ. ಇಲ್ಲಿ ನೋಡೋಣ, ಮೊದಲನೇದಾಗಿ ರಾಯಲ್ಟಿ 800 rupees ಇದೆ, ಮಿನಿಮಮ್ ರೆಂಟ್ 1000 rupees ಇದೆ. ಸೊ ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ಆದ್ದರಿಂದ ಇಲ್ಲಿ ಮೊದಲನೇ ವರ್ಷ 200 ರೂಪಾಯಿ ಡಿಫ್ರೆನ್ಸ್ ಡೆಫಿಸಿಟ್ ಬರುತ್ತೆ. ಅದೇ ರೀತಿ ಎರಡನೇ ವರ್ಷ 1000 rupees ರಾಯಲ್ಟಿ ಇದೆ, 1000 rupees ಮಿನಿಮಮ್ ರೆಂಟ್ ಇದೆ. ಸೊ ಇಲ್ಲಿ ಸರ್ಪ್ಲಸ್ಸು ಬರೋದಿಲ್ಲ, ಡೆಫಿಸಿಟು ಬರೋದಿಲ್ಲ. ಅದೇ ರೀತಿ ಮೂರನೇ ವರ್ಷ 6000 ರೂಪಾಯಿ ರಾಯಲ್ಟಿ ಇದೆ, 1000 ರೂಪಾಯಿ ಮಿನಿಮಮ್ ರೆಂಟ್ ಇದೆ. ಸೊ 5000 ರೂಪಾಯಿ ಸರ್ಪ್ಲಸ್ ಬಂತಿಲ್ಲಿ. ಈ ಒಂದು ಲೆಕ್ಕದಲ್ಲಿ ರಿಕವರಿನೋ ಇರ್ರಿಕವರಿನೋ ಕಂಡುಹಿಡಬೇಕಾದ್ರೆ ಇಲ್ಲಿ ನಮಗೆ ರಿಕವರಿ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಗಿವನ್ ಈಸ್ ಫಸ್ಟ್ 3 years. ಈ ಮೊದಲನೇ ವರ್ಷ ಆದಂಥ ಲಾಸು, ಎರಡನೇ ವರ್ಷ ಆದಂಥ ಲಾಸನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಫಸ್ಟ್ 3 years ಮಾತ್ರ ನಮಗೆ ಗಡುವು ಕೊಟ್ಟಿದ್ದಾರೆ, ಫಸ್ಟ್ 3 years. ಸೊ ಈ 5000 ರೂಪಾಯಿನ ನಮಗೆ ಟೋಟಲ್ ಡೆಫಿಸಿಟ್ ಆಗಿದ್ದಷ್ಟು 200. ಈ 200 ರೂಪಾಯಿನ ನಾವು ರಿಕವರಿ ತಗೋಬೇಕು. ಸೊ ಈ 200 ರೂಪಾಯಿಗೆ 200 ರೂಪಾಯಿ, 200 ರೂಪಾಯಿಗೆ 200 ರೂಪಾಯಿ ಪೂರ್ತಿ ರಿಕವರಿ ಆಗಿರೋ ಕಾರಣಕ್ಕೆ ರಿಕವರಿ ನಮ್ದು ಏನು ಆಗಲಿಲ್ಲ. ಸೊ ಈ 200 ರೂಪಾಯಿಗೆ 200 ರೂಪಾಯಿ ಪೂರ್ತಿಯಾಗಿ ರಿಕವರಿ ಆಯಿತು, ನಮಗಿಲ್ಲೇ ರಿಕವರಿ ಯಾವುದು ಆಗಲಿಲ್ಲ. ಸೊ ಈಗ ನಮ್ಗೆ ಪೇಡ್ ಟು ಲ್ಯಾಂಡ್ ಲಾರ್ಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಮಿನಿಮಮ್ ರೆಂಟ್ ಆರ್ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಹೆಚ್ಚಿದ್ದಾಗ ಈ ಮಿನಿಮಮ್ ರೆಂಟ್ ಅಮೌಂಟನ್ನು ನಾವು ಈ ಪೇಡ್ ಟು ಲ್ಯಾಂಡ್ ಲಾರ್ಡ್ ಕಾಲಮ್ಗೆ ಬರೆದು ಬಿಡಬೇಕು. ಸೊ ಇಲ್ಲಿ 1000 ರೂಪಾಯಿ ಹೆಚ್ಚಿಗೆ ಇದೆ ರಾಯಲ್ಟಿಗಿಂತ. ಯಾವಾಗ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇರುತ್ತೋ ಈ ಮಿನಿಮಮ್ ರೆಂಟ್ ಅಮೌಂಟನ್ನು ನಾವಿಲ್ಲಿ ಬರೆದು ಬಿಡಬೇಕು. ಅದೇ ರೀತಿ ಎರಡನೇ ವರ್ಷ ರಾಯಲ್ಟಿ ಆರ್ ಮಿನಿಮಮ್ ರೆಂಟ್, ಇಲ್ಲಿ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇರೋ ಕಾರಣ ಇದು 1000 ರೂಪಾಯಿ ಬರೆದು ಬಿಡಬೇಕು. ಅದೇ ರೀತಿ ಮೂರನೇ ವರ್ಷ ಮಿನಿಮಮ್ ರೆಂಟ್ 1000 ಇದೆ, ರಾಯಲ್ಟಿ 6000 ಇದೆ. ಸೊ ಈ ಥರ ಇದ್ದಾಗ ಈ 6000 ರೂಪಾಯಿ ಒಳಗಡೆ ನಾವು ರಿಕವರಿ ತೊಗೊಂಡಿರ್ತೇವಲ್ಲ ಇದನ್ನು ಕಳಿಬೇಕು. 6000 ರೂಪಾಯಲ್ಲಿ ಈ 200 ರೂಪಾಯಿನ ನಾವು ಲೆಸ್ ಮಾಡಿಬಿಡೋದು, ಮೇಕ್ ಇಟ್ ಮೈನಸ್. ಸೊ 6000 ರೂಪಾಯಲ್ಲಿ 200 ರೂಪಾಯಿ ಮೈನಸ್ ಮಾಡಿದರೆ ಬರೋ ಅಮೌಂಟು 5800. ಸೊ ಇಷ್ಟು ಮಾಡಿದರೆ ನಮ್ಮದು ರಾಯಲ್ಟಿ ಪೇಯಬಲ್ ಚಾರ್ಟ್ ಮುಗೀತು. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಕಾಮ್ ಪ್ರಥಮ ಸೆಮಿಸ್ಟರ್ನ ರಾಯಲ್ಟಿ ಅಕೌಂಟ್ಸ್ನ ಎರಡನೇ ಲೆಕ್ಕ, 5 ಮಾರ್ಕ್ಸಿಗೆ ಕೊಟ್ಟಂಥ ಎರಡನೇ ಲೆಕ್ಕ 2022 KUD 5 ಮಾರ್ಕ್ಸ್. ಆ ಒಂದು ವರ್ಷದಲ್ಲಿ ಹಿಂದೂಸ್ತಾನ್ ಪಬ್ಲಿಷರ್ ಟೋಕ್ ದ ಪಬ್ಲಿಕೇಶನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬುಕ್ ಫ್ರಾಮ್ ಪ್ರೊಫೆಸರ್ ನರೇಂದ್ರ. Royalty per book is ₹50. Minimum rent is ₹1 lakh per annum. Short talkings is recoverable out of excess royalty in first 4 years. Then the number of books sold during 5 years is as under. In the first year 2017 there is a number of books sold 1000, like 2018 1500 books were sold. Then 2019 2000 books were sold. Then 2020 3000 and 2021 total 4000 books were sold. You are required to prepare royalty payable chart. ಈ ಒಂದು ಲೆಕ್ಕದಲ್ಲಿ ಕಾಪಿರೈಟ್ ರಾಯಲ್ಟಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೂಸ್ತಾನ್ ಪಬ್ಲಿಷರ್ ಯೂಸರ್ ಆಫ್ ದ ಪ್ರಾಪರ್ಟಿ, ಅದೇ ರೀತಿ ಪ್ರೊಫೆಸರ್ ನರೇಂದ್ರ ಈಸ್ ಆಥರ್ ಹೂ ರೋಟ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಬುಕ್. ದೆನ್ ರಾಯಲ್ಟಿ ಪರ್ ಬುಕ್ ಈಸ್ ಚಾರ್ಜ್ಡ್ ₹50 per book. Then the actual minimum rent is charged ₹1 lakh per annum. ದೆನ್ ಬರ್ಕೋಬೇಕಾಗ್ತದೆ. ಇಲ್ಲಿ ಗಿವನ್ ಇನ್ಫಾರ್ಮೇಶನ್, ಮೊದಲನೇದಾಗಿ ಓನರ್ ಆಫ್ ಪ್ರಾಪರ್ಟಿ ಸೊಲ್ಯೂಷನ್,
even owner of property is equal to Mr. Narendra. Take into bracket author, user of property, Hindustan Publishers, Hindustan Publishers. ಮೂರನೇದಾಗಿ ರಾಯಲ್ಟಿ 50 rupees, 50 rupees per book sold. Then minimum rent rupees 1 lakh per annum, rupees 1 lakh per annum. Then recovery period first 4 years, of agreement. ಈ ಒಂದು ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು ಇಲ್ಲಿ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಚಾರ್ಟ್ ಹಾಕಿದ್ವಿ, ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ಪೇಯೇಬಲ್ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಚಾರ್ಟ್. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಚಾರ್ಟ್ ಅಲ್ಲಿ ಮೊದಲಾಗಿ ಇಯರ್ಸ್ 1 by 1, 2017, 2018, 2019, 2020, 2021. ಟೋಟಲ್ 5 ವರ್ಷಗಳಿದೆ. ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಮೊದಲನೇದಾಗಿ 1000, ಎರಡನೇದಾಗಿ 1500, ಮೂರನೇದಾಗಿ 2000, ನಾಲ್ಕನೇದಾಗಿ 3000 ಹಾಗೂ ಕೊನೆಯದಾಗಿ 4000. ಇಲ್ಲಿ ನಂಬರ್ ಆಫ್ ಬುಕ್ಸ್ ಸೇಲ್ ಆಗಿದ್ದು ಕೊಟ್ಟಿದ್ದಾರೆ. ರಾಯಲ್ಟಿ ನೋಡಿ, ಇಲ್ಲಿ ರಾಯಲ್ಟಿ ಯಾವ ಥರ ಅಂದರೆ rupees 50 per book ಅಂದೆ. 50 per book ಮೀನ್ಸ್ 50 into 1000 ಮಾಡಿದ್ರೆ 50,000. 50 into 1500 ಮಾಡಿದ್ರೆ 75,000. 50 into 2000 ಮಾಡಿದ್ರೆ 1 lakh. 50 into 3000 ಮಾಡಿದ್ರೆ 1,50,000. 50 into 4000 ಮಾಡಿದ್ರೆ 2 lakh. ಇಲ್ಲಿ ರಾಯಲ್ಟಿ ಕಲೆಕ್ಷನ್ ಆಗುತ್ತೆ. ಅದೇ ರೀತಿ ಮಿನಿಮಮ್ ರೆಂಟ್ ಈಸ್ ಫಿಕ್ಸ್ಡ್ ಫಾರ್ ಎವ್ರಿ ಇಯರ್ 1 lakh. ಸೊ ಮಿನಿಮಮ್ ರೆಂಟ್ 1 lakh ಫಾರ್ ಫಸ್ಟ್ ಇಯರ್, like 1 lakh for same second year, 1 lakh for same third year, 1 lakh for fourth year, same fifth year. ಪ್ರತಿ ವರ್ಷ ಮಿನಿಮಮ್ ರೆಂಟ್ 1 ಲಕ್ಷ ರೂಪಾಯಿ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಈಗ ಸರ್ಪ್ಲಸ್ ಬಂತು, ಡೆಫಿಸಿಟ್ ಬಂತು ಅಂತ ಕಂಡುಹಿಡಿಬೇಕಾದ್ರೆ ಯಾವಾಗ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಹೆಚ್ಚಾಗಿರುತ್ತೋ ಅವಾಗ ಸರ್ಪ್ಲಸ್ ಬರುತ್ತೆ. ಅದೇ ರೀತಿ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದು ರಾಯಲ್ಟಿ ಕಡಿಮೆ ಇದ್ರೆ ಅವಾಗ ಡೆಫಿಸಿಟ್ ಬರುತ್ತೆ. ಹೌದಾ? ಮೊದಲನೇದಾಗಿ ನೋಡು, ರಾಯಲ್ಟಿ 50,000 ಇದೆ, ಮಿನಿಮಮ್ ರೆಂಟ್ 1 ಲಕ್ಷ ರೂಪಾಯಿ ಇದೆ. ಇಲ್ಲಿ ಮೊದಲನೇ ವರ್ಷ 50,000 ರೂಪಾಯಿ ನಮಗೆ ಡೆಫಿಸಿಟ್ ಬಂತು. ಅದೇ ರೀತಿ ಎರಡನೇ ವರ್ಷ 75,000 ರೂಪಾಯಿ ರಾಯಲ್ಟಿ ಇದೆ, 1 ಲಕ್ಷ ರೂಪಾಯಿ ಮಿನಿಮಮ್ ರೆಂಟ್ ಇದೆ. ಸೊ ಇಲ್ಲಿ ನಮಗೆ 25,000 ರೂಪಾಯಿ ಡೆಫಿಸಿಟ್ ಬಂತು. ಅದೇ ರೀತಿ ಮೂರನೇ ವರ್ಷ 1 ಲಕ್ಷ 1 ಲಕ್ಷ ಎರಡೂ ಕಡೆ 1 ಲಕ್ಷ ರೂಪಾಯಿ ಸಮನಾಗಿದೆ. ಸೊ ಇಲ್ಲಿ ಡೆಫಿಸಿಟು ಬರಲಿಲ್ಲ, ಸರ್ಪ್ಲಸ್ಸು ಬರಲಿಲ್ಲ, ಎರಡು ಕಡೆ ಡ್ಯಾಶ್. ಮೂರನೇ ವರ್ಷ 1 ಲಕ್ಷ ರಾಯಲ್ಟಿ ಇದೆ, 1,50,000 ರಾಯಲ್ಟಿ ಇದೆ, 1 ಲಕ್ಷ ರೂಪಾಯಿ ಮಿನಿಮಮ್ ರೆಂಟ್ ಇದೆ. ಸೊ 50,000 ರೂಪಾಯಲ್ಲಿ ಸರ್ಪ್ಲಸ್ ಇತ್ತು. ಮೂರನೇ ವರ್ಷ ಐದನೇ ವರ್ಷ 2 ಲಕ್ಷ ರೂಪಾಯಿ ರಾಯಲ್ಟಿ ಇದೆ, 1 ಲಕ್ಷ ರೂಪಾಯಿ ಮಿನಿಮಮ್ ರೆಂಟ್ ಇದೆ. ಸೊ ಇಲ್ಲಿ ನಮ್ಮ 1 ಲಕ್ಷ ಸರ್ಪ್ಲಸ್ ಬಂತು. ಈಗ ನಮಗೆ ರಿಕವರಿಗೆ ಫಸ್ಟ್ 4 years ಕೊಟ್ಟಿದ್ದಾನೆ. ನೋಡೋಣ, ಈ 50,000 ಹಾಗೂ ಈ 25,000 ಎರಡು ನಮ್ಗೆ ಡೆಫಿಸಿಟ್ ಅಂದ್ರೆ ಲಾಸ್.
ಈ ಎರಡೂ ಲಾಸ್ ಅನ್ನ ನಮಗೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ಮೊದಲ 4 ವರ್ಷ ಅವಧಿ ಮಾತ್ರ, ಮೊದಲ 4 ವರ್ಷದ ಅವಧಿಯಲ್ಲಿ ಮಾತ್ರ ನಾವು ಅದನ್ನ ರಿಕವರಿ ತಗೋಬಹುದು. ಇಲ್ಲಿ ಮೊದಲನೇ ವರ್ಷ 50,000 ರೂಪಾಯಿ ಲಾಸ್ ಆಗಿದೆ, ಇಲ್ಲಿ ಸರ್ಪ್ಲಸ್ ಇಲ್ಲ, ನಾವು ರಿಕವರಿ ಮಾಡ್ಕೋಕ್ ಆಗೋದಿಲ್ಲ. ಎರಡನೇ ವರ್ಷ ನಮ್ಗೆ 25,000 ರೂಪಾಯಿ ಲಾಸ್ ಇದೆ, ಅದನ್ನ ಇಲ್ಲಿ ಸರ್ಪ್ಲಸ್ ಇಲ್ಲ, ನಾವು ರಿಕವರಿ ಮಾಡ್ಕೋಕ್ ಆಗೋದಿಲ್ಲ. ಸೊ ನಮ್ಗೆ 4ನೇ ವರ್ಷ 50,000 ರೂಪಾಯಿ ಮಾತ್ರ ಸರ್ಪ್ಲಸ್ ಇದೆ. ಈ 50,000 ರೂಪಾಯಿ ಮಾತ್ರ ನಾವು ಇಲ್ಲಿ ರಿಕವರಿ ತಗೋಬಹುದು. ಹಾಗೂ ಈ 25,000 ರೂಪಾಯಿ ನಮ್ಗೆ ರಿಕವರಿ ಮಾಡ್ಕೊಳಿಕ್ ಆಗ್ಲಿಲ್ಲ, ಯಾಕಂದ್ರೆ ನಮ್ ಕಡೆ ಇನ್ಸಫಿಶಿಯೆಂಟ್ ಆಫ್ ಫಂಡ್ಸ್ ಇದೆ. ಈ 50,000 ರೂಪಾಯಿ ಮಾತ್ರ ಇದೆ. ಈ 50,000 ರೂಪಾಯಿ ರಿಕವರಿ ಆಯಿತು, ಈ 25,000 ರೂಪಾಯಿ ಆಗಲಿಲ್ಲ. ಸೊ ಆಗದೇ ಇರೋ 25,000 ರೂಪಾಯಿನ ಈ ರಿಕವರಿ ಕಾಲಮ್ಗೆ ಕಳಿಸ್ಬಿಡಿ. ಸೊ ನೆಕ್ಸ್ಟ್ ನಮ್ಗೆ ಅದರ ನಂತರದ ಅವಧಿಯಲ್ಲಿ 1 ಲಕ್ಷ ರೂಪಾಯಿ ಸರ್ಪ್ಲಸ್ ಇದೆ, ಬಟ್ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಡೆಪಿಸಿಟ್ ಇಲ್ಲ. ಸೊ ಆದ್ದರಿಂದ ಇದನ್ನು ಕ್ಲೋಸ್ ಮಾಡಿಬಿಡಿ. ಸೊ ನಂತರ ಪೇಡ್ ಟು ಲ್ಯಾಂಡ್ ಲಾರ್ಡ್, ಈ ಕಾಲಮ್ ಅಲ್ಲಿ ಯಾವಾಗ ಮಿನಿಮಮ್ ರೆಂಟ್ ಹೆಚ್ಚಿಗೆ ಇರುತ್ತೋ ಈ ಮಿನಿಮಮ್ ರೆಂಟ್ ಅಮೌಂಟ್ ಅನ್ನ ಇಲ್ಲಿ ಬರೀಬೇಕು. ಅದೇ ರೀತಿ ಇಲ್ಲಿ 75,000 1 ಲಕ್ಷ, ಈ 1 ಲಕ್ಷ ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಇದೆ, ಇಲ್ಲಿ 1 ಲಕ್ಷ ರೂಪಾಯಿ ಬರೀಬೇಕು. ಅದೇ ರೀತಿ 3ನೇ ವರ್ಷ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಎರಡು ಸೇಮ್ ಇದೆ, ಸೊ 1 ಲಕ್ಷ ರೂಪಾಯಿ ಇಲ್ಲಿ ಬರೆದ್ಬಿಡಿ. 4ನೇ ವರ್ಷ 1,50,000 ರೂಪಾಯಿ ಇದೆ, ಇಲ್ಲಿ 1 ಲಕ್ಷ ಇದೆ. ಸೊ ಇಲ್ಲಿ ರಾಯಲ್ಟಿ ಹೆಚ್ಚಿಗೆ ಇರೋ ಕಾರಣಕ್ಕೆ ನಾವು ಎಷ್ಟು ಈ 1,50,000 ರೂಪಾಯಲ್ಲಿ ನಾವು ಎಷ್ಟು ರಿಕವರಿ ತಗೊಂಡಿದ್ದಾವೋ ಅದನ್ನ ಕಳಿಬೇಕು. ಮೈನಸ್ 1,50,000 ಮೈನಸ್ 50,000. ಸೊ 1,50,000 ಮೈನಸ್ 1,50,000 ಮೈನಸ್ 50,000 ಬೀಯಿಂಗ್ 1 lakh ಬಂತು. ಸೊ ನಂತರದ 2021ರಲ್ಲಿ 2 ಲಕ್ಷ ರೂಪಾಯಿ ರಾಯಲ್ಟಿ ಇದೆ, ಇಲ್ಲಿ ರಿಕವರಿ ಏನೂ ಇಲ್ಲ. ಸೊ ಆ ಕಾರಣಕ್ಕೆ ಈ 2 ಲಕ್ಷ ರೂಪಾಯಿಲಿ ರಿಕವರಿ ಏನೂ ಇಲ್ಲ. ಸೊ 2 lakh ಮೈನಸ್ ಡ್ಯಾಶ್ ಅಮೌಂಟ್ ಬೀಯಿಂಗ್ 2 lakh. ಇಷ್ಟು ಮಾಡಿದ್ರೆ ನಮ್ದು ರಾಯಲ್ಟಿ 5 ಮಾರ್ಕ್ಸಿನ ಚಾರ್ಟ್ ಮುಗಿಯಿತು.